ನಮಸ್ಕಾರ ಮಿತ್ರರೇ. ಇವತ್ತು ಮಾವಿನ ಹಣ್ಣಿನಿಂದ ನಾವು ಕರಾವಳಿಗರು ಮಾಡುವಂತಹ ಒಂದು ಸಾರು, ಮಾವಿನ ಹಣ್ಣಿನ ರೇಸ ಅಂತ ನಾವು ಕರಿಬೋದು. ಮಾವಿನ ಹಣ್ಣಿನ ಸಾಸಿವೆ ಎಲ್ಲ ನಾವು ತೆಂಗಿನಕಾಯಿ ಹಾಕಿ ಮಾಡುವಂತಹ ಒಂದು ರುಚಿಕರವಾದ ಮಾವಿನ ಹಣ್ಣಿನ ರಸ ಮಾಡಿ ತೋರಿಸಲಿದ್ದೇನೆ. ಈಗ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಮಾವಿನ ಹಣ್ಣಿನಿಂದಲೇ ಅನೇಕ ಥರದ ರುಚಿಕರವಾದ ಪದಾರ್ಥಗಳನ್ನು ನಾವು ಮಾಡ್ತೇವೆ. ಹಾಗಾದರೆ ಈ ಒಂದು ಮಾವಿನ ಹಣ್ಣಿನ ರಸವನ್ನು ಹೇಗೆ ಮಾಡುವುದು ಎಂದು ನೋಡೋಣ ಮಿತ್ರರೇ. ನೋಡಿ, ಇವತ್ತು ಕರಾವಳಿ ಶೈಲಿಯ ಮಾವಿನ ಹಣ್ಣಿನ ರಸ, ರೇಸ ಅಂತ ನಾವು ಕರಿತೇವೆ, ಹೇಗೆ ಮಾಡುವುದೆಂದು ನೋಡೋಣ. ನಾನು ನೋಡಿ, ಸ್ವಲ್ಪ ಇದು ಮಾವಿನ ಹಣ್ಣು ಸ್ವಲ್ಪ ದೊಡ್ಡದಾಯಿತು, ಒಂದು ಮನೆಯೆಲ್ಲ ಆಗಿದ್ದರಿಂದ ನಾನು ತೆಗೆದುಕೊಂಡಿದ್ದೇನೆ. ಸಣ್ಣ ಸಣ್ಣ ತೆಕ್ಕೊಂಡ್ರೆ ಇದಕ್ಕೆ ಬಹಳ ಒಳ್ಳೆಯದಾಗ್ತದೆ. ಸ್ವಲ್ಪ ಒಂದು 4 ಎಳೆಯಷ್ಟು ಕರಿಬೇವಿನ ಸೊಪ್ಪು ಬೇಕು. ಮತ್ತು ಇಲ್ಲಿ ನೋಡಿ, 2 ಚಮಚದಷ್ಟು ಕೊತ್ತಂಬರಿ ಬೀಜ, ಒಂದು 7-8 ಬ್ಯಾಡ್ಗೆ ಮೆಣಸು, ಒಂದು ತುಂಡು ಬೆಲ್ಲ. ಸ್ವೀಟ್ ಇದು ಹಣ್ಣು ಚಪ್ಪೆ ಇದ್ರೆ ಸ್ವಲ್ಪ ಹೆಚ್ಚು ಬೆಲ್ಲ ಬೇಕಾಗ್ತದೆ. ಈ ಹಣ್ಣು ಸ್ವಲ್ಪ ತುಂಬ ಸಿಹಿ ಉಂಟು. 1 ಚಮಚದಷ್ಟು ಜೀರಿಗೆ, ಒಂದು 4 ಎಸಳಿನಷ್ಟು ಬೆಳ್ಳುಳ್ಳಿ, ಮತ್ತು 1/4 ಚಮಚದಷ್ಟು ಮೆಂತೆ, 1/2 ಸ್ಪೂನ್ನಷ್ಟು ಉದ್ದಿನ ಬೇಳೆ, ಒಂದು ಫುಲ್ ಬೌಲ್ನಷ್ಟು ತೆಂಗಿನ ತುರಿ. ಹಾಗಾದರೆ ಹೇಗೆ ಮಾಡುವುದೆಂದು ನೋಡೋಣ ಅಲ್ಲವೇ. ಮೊದಲಿಗೆ ನೋಡಿ, ಈ ಮಾವಿನ ಹಣ್ಣಿನ ಈ ಒಳ್ಳೆ ಇದನ್ನು ತೆಗೆದುಕೊಳ್ಬೇಕು, ಕೈಯಲ್ಲಿ ತೆಗೆದುಕೊಳ್ಬೇಕು. ಆ್ಯಕ್ಚುಲಿ ತೆಗೆದುಕೊಂಡು ಅದು ಕೈಯಲ್ಲೇ ಬರ್ತದೆ. ಹಣ್ಣಾಗಿದ್ದರೆ ಅದರ ಚೊಟ್ಟು ಕೈಯಲ್ಲೇ ಬರ್ತದೆ. ಅದನ್ನು ಚೆನ್ನಾಗಿ ಸಿಪ್ಪೆ ತೆಗೆದುಕೊಳ್ಳುವ. ನಾನು ಸಿಪ್ಪೆ ಹಾಕುವುದಿಲ್ಲ ವೀಕ್ಷಕರೇ, ಕೆಲವರು ಸಿಪ್ಪೆ ಸಹ ಹಾಕ್ತಾರೆ. ನಾನು ಸಿಪ್ಪೆ ಇದನ್ನೀಗ ಚೆನ್ನಾಗಿ ತೊಳೆದು ಅದರದ ನೀರನ್ನು ನಾನು ತೆಗೆದುಕೊಳ್ತೇನೆ. ವೀಕ್ಷಕರು ನೋಡಿ, ಈಗ ಮಾವಿನ ಹಣ್ಣುಗಳನ್ನು ಸಣ್ಣ ಸಣ್ಣದ ಮಾವಿನ ಹಣ್ಣಾದರೆ ಒಳ್ಳೆಯದಾಗ್ತದೆ. ಹೀಗೆ ತೆಗೆದುಕೊಂಡು ಇದರದ್ದು ರಸವನ್ನು ನಾವು ಸುರಿಗೆ ತೆಗೆದುಕೊಳ್ಳೋಣ. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಿವುಚೋಣ. ನೋಡಿ, ಒಂದು ಸತಿಯ ರಸವನ್ನು ಇದಕ್ಕೆ ಹಾಕ್ಕೊಳ್ತಿದ್ದೇನೆ. 2ನೇ ಬಾರಿಯ ರಸವನ್ನು ಸಹ ತೆಗೆದುಕೊಳ್ಳಿ. ಎಷ್ಟು ರಸ ನಿಮಗೆ ಹಿಂಡಲಿಕ್ಕೆ ಆಗ್ತದೆ ಅಷ್ಟು ರಸ ಹಿಂಡಿಕೊಳ್ಳಿ. ಕೆಲವರು ಸ್ವಲ್ಪ 1-2 ಇದರನ್ನು ಸಹ ಹಾಕ್ಕೊಳ್ತಾರೆ. ನಾನು ಹಾಕ್ಕೊಳ್ಳೋದಿಲ್ಲ. ನಾನು ಈ ಸಿಪ್ಪೆ ನಾನು ಡಿಸ್ಕಾರ್ಡ್ ಮಾಡ್ತೇನೆ. ಒಳ್ಳೆ ರಸ ತೆಗಿಬೇಕು ಇದರದ್ದು. ನೋಡಿ, ಮಾವಿನ ಹಣ್ಣು ಒಳ್ಳೆ ಚೆನ್ನಾಗಿದೆ, ಹಣ್ಣಾಗಿರಬೇಕು. ಅದು ಸಹ ಕಾಟು ಮಾವಿನ ಹಣ್ಣಾದರೆ ಬಹಳ ಒಳ್ಳೆಯದಾಗ್ತದೆ. ಇದು ಸಹ ಕಾಟೆ ಮಾವಿನ ಹಣ್ಣು, ಮಾತ್ರ ಸೈಜಲ್ಲಿ ದೊಡ್ಡದುಂಟು. ನೋಡಿ, ಎಷ್ಟು ರಸ ತೆಗಿತೇವೆ ಅಷ್ಟು ರಸ ಬರ್ತಾ ಉಂಟು ನೋಡಿ. ಅಂದರೆ ಇದರಲ್ಲಿ ಒಂದು ಫುಲ್ ಚೆಂಬಿನಷ್ಟು ನಾನು ನೀರಲ್ಲಿ ರಸವನ್ನು ತೆಗೆದುಕೊಂಡಿದ್ದೇನೆ. ಈಗ ಇದನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡೋಣ ವೀಕ್ಷಕರೇ. ಬೇಯಿಸುವಂತಹ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಿದರೆ ಆಯಿತು. ಒಳ್ಳೆ ರಸ ಬಂದಿದೆ. ಎಷ್ಟು ರಸ ಬರ್ತದೆ ಅಷ್ಟು ರಸವನ್ನು ನಾವು ತೆಗೆದುಕೊಳ್ಬೇಕು. ಈಗ ಇದನ್ನು ಒಲೆಯಲ್ಲಿ ಇಟ್ಟುಕೊಳ್ಳೋಣ. ಒಂದು ಗ್ಯಾಸನ್ನು ಉರಿಸಿಕೊಂಡು ಅದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ಮತ್ತು ಒಂದು ತುಂಡು ಬೆಲ್ಲ ಹಾಕ್ಕೊಳ್ತಿದ್ದೇನೆ ನಾನು. ನೋಡಿ, ಒಂದು ತುಂಡು ಬೆಲ್ಲ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು
ನಾವು ಇದನ್ನು ಬೇಯಿಸೋಣ. ವೀಕ್ಷಕರೇ ನೋಡಿ, ಇಲ್ಲಿ ನಾನೊಂದು ಬಾಣಲಿ ಇಟ್ಟು ಇದು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಇದರಲ್ಲಿ ನಾವು 5-6 ಮೆಣಸನ್ನು ಮತ್ತು ಕೊತ್ತಂಬರಿ ಮತ್ತು ಜೀರಾ ಈ ಮೂರನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ. ಡ್ರೈ ಫ್ರೈ ಮಾಡೋದು ಇದೀಗ. ಸಾಕು ವೀಕ್ಷಕರೇ, ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತೆಗೆದುಕೊಳ್ಳೋಣ. ತುಂಬ ಕರಟಿಸ್ಲಿಕ್ಕೆಲ್ಲ ಹೋಗಬೇಡಿ. ಈಗ ಇದೇ ಪಾತ್ರೆಯಲ್ಲಿ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಂದು 2-3 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ. ಇದರಲ್ಲಿ ಈ ಕಾಲು ಮೆಂತೆ ಉಂಟಲ್ಲ, ಕಾಲು ಸ್ಪೂನ್ನಷ್ಟು ಮೆಂತೆಯನ್ನು ಹಾಕೊಂಡು ಉರಿ ಸಣ್ಣದಿರಲಿ. ಮತ್ತು ಚೂರು ಅದು ಫ್ರೈ ಆಗುವಾಗ ನೋಡಿ, ಈ ಉದ್ದಿನ ಬೇಳೆ 1.5 ಸ್ಪೂನ್ನಷ್ಟು ಉದ್ದಿನ ಬೇಳೆ ತೆಗೆದುಕೊಂಡಿದ್ದೇನಲ್ಲ, ಇದನ್ನು ಹಾಕೊಳ್ಳಿ. ಇನ್ನು 2 ಎಳೆಯಷ್ಟು ಕರಿಬೇವಿನ ಸೊಪ್ಪನ್ನು ಇದರಲ್ಲಿ ಹಾಕೊಳ್ಳೋಣ. ಇಷ್ಟು ಸ್ವಲ್ಪ ಕಂದು ಕಲರ್ ಉದ್ದಿನ ಬೇಳೆ ಬರುವಾಗ ಇದನ್ನು ಹಾಗೆ ಖಾಲಿ ತೆಗೆದಿಟ್ಕೊಳ್ಳೋಣ. ಇದೇ ಪಾತ್ರೆಯಲ್ಲಿ ನಾವು ಈ ತೆಂಗಿನ ತುರಿ ಇದನ್ನು ಒಳ್ಳೆ ಫ್ರೈ ಮಾಡಿಕೊಳ್ಬೇಕು. ಇದನ್ನು ಸ್ವಲ್ಪ ಹಳದಿ ಪೌಡರನ್ನು ಇದಕ್ಕೆ ಹಾಕೊಳ್ಳೋಣ ಫ್ರೈ ಮಾಡುವಾಗ. ಇದನ್ನು ಒಳ್ಳೆ ಸಣ್ಣ ಉರಿಯಲ್ಲಿಯೇ ನಾವು ಸ್ವಲ್ಪ ಫ್ರೈ ಮಾಡಬೇಕು, ಒಳ್ಳೆ ಫ್ರೈ ಆಗಬೇಕು ವೀಕ್ಷಕರು. ಈಗ ಇದರ ನಡುವಲ್ಲಿ ನಾನು ಸ್ವಲ್ಪ 1 ಸ್ಪೂನಿನಷ್ಟು ತುಪ್ಪವನ್ನು ಹಾಕ್ಕೊಳ್ತಿದ್ದೇನೆ. 1 ಸ್ಪೂನ್ನಷ್ಟು. ಅದರಲ್ಲಿ ಅದಕ್ಕೆ ಈ ಒಂದು ಸಣ್ಣ ಕೆತ್ತೆ, ಒಂದು ಸಣ್ಣ ತುಂಡು ಕೆತ್ತೆಯನ್ನು ನಡುವಲ್ಲಿ ಹಾಕಿ ಇದನ್ನು ಸ್ವಲ್ಪ ಅದರಲ್ಲಿ ಫ್ರೈ ಮಾಡ್ತೇನೆ. ಅದೊಂದು ಪರಿಮಳವನ್ನು ಕೊಡ್ತದೆ. ಇದು ಹೀಗೆ ಸಣ್ಣ ಉರಿಯಲ್ಲಿ ಇರಲಿ. ನೋಡಿ ಈಚೆ ಸೈಡಲ್ಲಿ ನೋಡಿ ಇದು ಕುದಿತಾ ಬರ್ತಾ ಉಂಟು ನೋಡಿ. ಇದಕ್ಕೆ ಸ್ವಲ್ಪ ಕೈ ಆಡಿಸಬೇಕು ನಾವು. ಇನ್ನು ಸ್ವಲ್ಪ ಈ ಹಣ್ಣನ್ನು ಅಲ್ಲಿಗೆ ಸ್ಮ್ಯಾಶ್ ಮಾಡಿಕೊಳ್ಳಿ, ದಪ್ಪ ಆಗ್ತದೆ ಅದು. ಹೇಗೆ ಬಂದಿದೆ ನೋಡಿ, ಬೇಯ್ತಾ ಬಂತಿದ್ದು. ಈ ಹದದಲ್ಲಿ ಸರಿ ಉಪ್ಪು ಸ್ವಲ್ಪ ಎಲ್ಲ ಸರಿ ಉಂಟು ಅಂತ ಒಂಚೂರು ನೋಡಿಕೊಳ್ಳಿ ಒಮ್ಮೆ. ಅಂದರೆ ತುಂಬ ಉಪ್ಪು ಬೇಡ, ಸ್ವೀಟ್ ಕಮ್ಮಿ ಇದ್ದರೆ ಸ್ವೀಟ್ ಹಾಕ್ಬೋದು. ಇದು ಈ ಹಣ್ಣೆ ಭಾರಿ ಸ್ವೀಟ್ ಉಂಟು. ವೀಕ್ಷಕರೇ ಇದು ಆಯ್ತು ನೋಡಿ. ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತಿದ್ದೇನೆ. ವೀಕ್ಷಕರೇ ಇದೀಗ ತಣ್ಣಗಾಗಿದೆ ನೋಡಿ. ಇದು ಬೇಯ್ತಾ ಉಂಟು, ಅಲ್ಲಿ ಹಾಗೆ ಉಂಟು, ಇರಲಿ. ಅದು ಸಣ್ಣ ಉರಿಯಲ್ಲಿ ಇಟ್ಟುಕೊಳ್ಳಿ. ಈಗ ನಾವು ಫ್ರೈ ಮಾಡಿದಂತಹ ಮೆಣಸು, ಕೊತ್ತಂಬರಿ ಇದನ್ನೆಲ್ಲ ಅದಕ್ಕೆ ಹಾಕೊಳ್ಳೋಣ. ಹಾಕಿದ ಒಳ್ಳೆ ಒಂದು ಫೈನ್ ಪೇಸ್ಟ್ ಆಗಬೇಕು ಇದು. ಮತ್ತು ಈ ನಮ್ಮ ಫ್ರೈ ಮಾಡಿದಂತಹ ತೆಂಗಿನ ತುರಿ ಪ್ಲಸ್ ಅದರಲ್ಲಿ ಸಣ್ಣ ನಾನೊಂದು ಕೆತ್ತೆಯನ್ನು ಹಾಕೊಂಡಿದ್ದೇನೆ, ಸಿನೆಮನ್, ದಾಲ್ಚಿನ್ನಿಯನ್ನು ಹಾಕೊಂಡಿದ್ದೇನೆ. ಸೊ ಇದನ್ನೀಗ ಸ್ವಲ್ಪ ನೀರು ಹಾಕಿ
ತುರಿಗೆ ಡ್ರೈ ಫ್ರೈ ಇದು ಗ್ರೈಂಡ್ ಮಾಡುವ. ವೀಕ್ಷಕರೇ ನೋಡಿ, ಇಷ್ಟು ಪೌಡರ್ ಆಯಿತು. ಈಗ ಈ ಹೊತ್ತಿನಲ್ಲಿ ಇದಕ್ಕೆ ಸ್ವಲ್ಪ ನಾವು ನೀರನ್ನು ಹಾಕ್ಕೊಂಡು ಇದನ್ನು ಇನ್ನೂ ಸಹ ನೋಡಿ ಒಳ್ಳೆ ಪೌಡರ್ ಆಗಿದೆ. ನೀರು ಹಾಕೊಳ್ಳೋಣ. ಇದಕ್ಕೆ ಒಂದು ಹುಳಿ ಹಾಕಲಿಕ್ಕಿಲ್ಲ, ಯಾಕೆಂದರೆ ಇದರಲ್ಲಿ ಹುಳಿ ಅಂಶ ಇರ್ತದೆ. ವೀಕ್ಷಕರೇ, ಇಷ್ಟು ಪೇಸ್ಟ್ ಆಗುವಾಗ ನಾವು ಇದು ಕೊನೆಗೆ ಇದನ್ನು ಹಾಕ್ಕೊಳ್ಬೇಕು. ಯಾವುದು? ಉದ್ದಿನ ಬೇಳೆ ಮತ್ತು ಮೆಂತೆ ಪ್ಲಸ್ ಕರಿಬೇವಿನ ಸೊಪ್ಪನ್ನು ಫ್ರೈ ಮಾಡಿಟ್ಕೊಂಡದನ್ನು ನಾವು ಈಗ ಹಾಕ್ಕೊಂಡು ಒಂದು 2 ಸುತ್ತು ಮಾತ್ರ ತೆಗಿಬೇಕಿದು. ನೋಡಿ, ಇಲ್ಲಿ ನೋಡಿ, ಇದು ಬೇಯ್ತಾ ಉಂಟು. ಇಲ್ಲಿ ಇದಕ್ಕೆ ಆಗಾಗ ಕೈ ಇದನ್ನು ಸೌಟನ್ನು ಹಾಕ್ಕೊಳ್ತಾ ಇರಬೇಕು, ಯಾಕಂದ್ರೆ ಇಲ್ಲದಿದ್ದರೆ ಅದು ಅಡಿ ಹಿಡಿತದೆ. ನೋಡಿ ಹೇಗೆ ಆಗಿದೆ ನೋಡಿ. ನೋಡಿ, ಇನ್ನೀಗ ಸ್ವಲ್ಪ ಇದನ್ನು ಹೀಗೆ ಮಾಡಿದರೆ ದಪ್ಪ ಆಗ್ತದೆ. ಇದನ್ನು 2 ಸುತ್ತು ತೆಗೆದು ತರ್ತೇನೆ ಈಗ ನಾನು. ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ, ಕೊನೆಯದಾಗಿ ನಾನು 2 ಸುತ್ತು, ಅದು ಸ್ವಲ್ಪ ನಮಗೆ ಬಾಯಲ್ಲಿ ಸಿಕ್ಕುವಾಗಿ ಇರಬೇಕು, ಈ ಉದ್ದಿನ ಬೇಳೆ ಮತ್ತು ಮೆಂತೆದ್ದು. ಸೊ ಆಯಿತು. ಈಗ ಇದನ್ನು ನಾವು ಇದಕ್ಕೆ ಶಿಫ್ಟ್ ಮಾಡುವ. ಕುದಿಸ ಬರ್ತಾ ಉಂಟು. ಎಲ್ಲವನ್ನು ಇದಕ್ಕೆ ಹಾಕ್ಕೊಂಡು ತಿರುಗಿಸೋಣ ನಾವು. ಏನು ಘಮ ಘಮ ಮಸಾಲೆಯ ಪರಿಮಳ ಬರ್ತಾ ಉಂಟು. ಅದು ಯಾವಾಗಲೂ ತೆಂಗಿನಕಾಯನ್ನು ನಾವು ಫ್ರೈ ಮಾಡಿದರೆ ಅದಕ್ಕೆ ಬರುವ ಪರಿಮಳವೇ ಬೇರೆ, ಅದೊಂದು ವಿಶಿಷ್ಟ ಪರಿಮಳವನ್ನು ಕೊಡ್ತದೆ. ವೀಕ್ಷಕರೇ ನೋಡಿ, ಈಗ ದಪ್ಪ ಬಂತು ನೋಡಿ. ಎಲ್ಲ ನಾನು ಹಾಕ್ಕೊಳ್ತಿದ್ದೇನೆ. ಇದರಲ್ಲಿ ಮಾತ್ರ ಅಡಿ ಹಿಡಿಯುವ ಚಾನ್ಸಸ್ ಇರ್ತದೆ, ಅದರಿಂದಾಗಿ ಆಗಾಗ ಸೌಟನ್ನು ಹಾಕ್ಕೊಳ್ತಾ ಇರಬೇಕು ನಾವು. ವೀಕ್ಷಕರೇ ನೋಡಿ, ಈ ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಇದಕ್ಕೆ ಹಾಕ್ಕೊಳ್ತಿದ್ದೇನೆ. ದಪ್ಪ ಆಗಿದೆ ನೋಡಿ, ಇದು ಹೇಗೆ ದಪ್ಪ ಬಂದಿದೆ ನೋಡಿ. ಈ ಹೊತ್ತಿನಲ್ಲಿ ನಾವು ಸ್ವಲ್ಪ ಉಪ್ಪೆಲ್ಲ ಚೆಕ್ ಮಾಡೋ, ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕ್ಕೊಳ್ಬೇಕು. ತುಂಬ ಕಮ್ಮಿ ಉಂಟು ಉಪ್ಪು, ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಈಗ ಇದನ್ನು ಸರಿಯಾಗಿ ತಿರುಗಿಸಿ ಒಳ್ಳೆ ಕುದಿ ಬರಲಿಕ್ಕೆ ಬಿಡುವ. ಒಂದು 2 ಕುದಿ ಬರಬೇಕು ಇದಕ್ಕೆ ಒಳ್ಳೆ. ವೀಕ್ಷಕರೇ, ಇದಕ್ಕೆ ಒಂದು ಒಗ್ಗರಣೆಗೆ ರೆಡಿ ಮಾಡುವ. ಒಂದು ಸಣ್ಣ ಒಗ್ಗರಣೆಯ ಬಾಣಲೆ ಇಟ್ಟುಕೊಂಡಿದ್ದೇನೆ. ಒಂದು 2-3 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ. ನೀವು ತುಪ್ಪದಲ್ಲಿ ಸಹ ಬೇಕಿದ್ರೆ ಕೊಡ್ಬೋದು. ಎಣ್ಣೆ ಬಿಸಿ ಆಗುವಾಗ ಇಲ್ಲಿ ನೋಡಿ, ನಾನು ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಹಾಕ್ತೇನೆ. ಒಂದು 2 ಬೆಳ್ಳುಳ್ಳಿ ಸಾಕು, ಹೆಚ್ಚು ಬೆಳ್ಳುಳ್ಳಿ ಬೇಡ ಇದಕ್ಕೆ. ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೇನೆ. ಇನ್ನು ಸಾಸಿವೆ, ಒಂದು ಬ್ಯಾಡಿಗೆ ಮೆಣಸು, ಕರಿಬೇವಿನ ಸೊಪ್ಪು, ಸ್ವಲ್ಪ ಹಿಂಗು ಹಾಕೋಣ. ಲಾಸ್ಟ್ಗೆ ಹಿಂಗೆ ಹಾಕ್ಕೊಳ್ಬೇಕು. ಸಾಕು. ಇದನ್ನೀಗ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಳ್ಳೆ ಕುದಿಸ ಬಂತ ಉಂಟು ನೋಡಿ, ಕುದಿ ಬಂದಿದೆ. ಇದಕ್ಕೆ ಈಗ ಅದನ್ನು ಮಿಕ್ಸ್ ಮಾಡಿ. ಈ ಒಗ್ಗರಣೆಯಲ್ಲಿ ನೀವು ಉದ್ದಿನ ಬೇಳೆಯನ್ನು ಸಹ ಹಾಕ್ಕೊಳ್ಬೋದು ಬೇಕಿದ್ರೆ. ನೋಡಿ ವೀಕ್ಷಕರೇ, ಆಯ್ತು ನೋಡಿ, ಇದು ಕುದಿ ಸಹ ಬಂದಿದೆ. ಆಫ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಸರ್ವಿಂಗ್ ಟೈಮಲ್ಲಿ ಹೇಗೆ ಬಂದಿದೆ ನೋಡಿ. ಸಣ್ಣ ಸಣ್ಣದಾಗಿದ್ರೆ ಏನು ಟೇಸ್ಟ್, ಏನು ಘಮ 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 ಪರಿಮಳ ಬರ್ತಾ ಉಂಟು. ಅದಕ್ಕೆ ನಾವೊಂದು ದಾಲ್ಚಿನ್ನಿ ಸಹ ಹಾಕಿದ್ದೇವಲ್ಲ, ಸಣ್ಣ ತುಂಡು ಹಾಕಬೇಕು, ಹೆಚ್ಚು ಹಾಕಬಾರ್ದು. ನೋಡಿ ಹೇಗೆ ಬಂದಿದೆ ನೋಡಿ. ಇದನ್ನು ಅನ್ನದೊಂದಿಗೆ ಸಹ ತಿನ್ಬೋದು, ಅಥವಾ ದೋಸೆ, ನೀರು ದೋಸೆಯೊಂದಿಗೆ ಸಹ ತಿನ್ಬೋದು,
ಚಪಾತಿಯೊಂದಿಗೆ ಸಹ ತಿನ್ಬೋದು. ಯಾವುದಕ್ಕೂ ಸಹ ಇದು ಸೂಟ್ ಆಗುವಂತಹ ಒಂದು ಮಾವಿನ ಹಣ್ಣಿನ ಸಾರು. ಹಾಗಾದರೆ ವೀಕ್ಷಕರೇ, ಈ ನನ್ನ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಗೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.